ಇದು ಕುಟ್ಟವಲಕ್ಕಿ ಅಂತ ಮಲೆನಾಡಿನ ಹಳೆಯ ಕಾಲದ ಸ್ನ್ಯಾಕ್ಸ್. ಹೆಚ್ಚಾಗಿ ಸಂಜೆ ಟೈಮು ಕಾಫಿ ಜೊತೆ ತಿಂತಾರೆ. ಹಾಗೆ ಇದ್ರದ್ದು ಇನ್ನೊಂದು ವಿಶೇಷ ಅಂದರೆ ಬಾಳೆಹಣ್ಣು ತಿನ್ನಬೇಕಾದ್ರೆ ಅದನ್ನು ಕಟ್ ಮಾಡಿ ಇದಕ್ಕೆ ಅದ್ಕೊಂಡು ನಂಚ್ಕೊಂಡು ತಿನ್ನೋದು. ಅದಂತೂ ತುಂಬ ಟೇಸ್ಟು. ನಮಸ್ಕಾರ, ಬನ್ನಿ ಈಗ ಇದ್ರ ವಿಡಿಯೋನ ನೋಡ್ತಾ ಹೋಗೋಣ. ಇಲ್ಲಿ ಬಾಣಲೆಯಲ್ಲಿ 4 ಲೋಟದಷ್ಟು ಮೀಡಿಯಮ್ ಅವಲಕ್ಕಿ ತೊಗೊಂಡಿದ್ದೀನಿ. ಅದನ್ನು ಸಾಣಿಸಿಟ್ಕೊಂಡಿದ್ದೀನಿ. ಹಾಗೆ ಸಣ್ಣ ಉರಿಲಿ ಹುರಿತಾ ಹೋಗಬೇಕು. ಇದಕ್ಕೆ ಎಲೆ ಅವಲಕ್ಕಿ ಅಥವಾ ದಪ್ಪ ಅವಲಕ್ಕಿ ಚೆನ್ನಾಗಾಗಲ್ಲ. ಈ ಅವಲಕ್ಕಿನ ಎಷ್ಟು ಹುರಿಬೇಕು ಅಂದರೆ ಹೀಗೆ ಮುಟ್ಟಿದರೆ ಕೈ ಸುಡೋಂಗಿರಬೇಕು. ಈಗ ನೋಡಿ, ಅವಲಕ್ಕಿ ಪಟ್ಟಂತ ಶಬ್ದ ಬರ್ತಿದೆ ಅಂದರೆ ಹುರಿದು ಸಾಕಾಗಿದೆ. ಹಾಗೆ ಸಣ್ಣಗಾಗಿದೆ ನೋಡಿ. ಈಗ ಗ್ಯಾಸ್ ಆಫ್ ಮಾಡೋಣ. ಈ ಕುಟ್ಟವಲಕ್ಕಿಗೆ ಕೊಬ್ಬರಿ ಚೆನ್ನಾಗಿ ಹಾಕಬೇಕು. ನಾನು 4 ಲೋಟ ಅವಲಕ್ಕಿ ಅಳತೆಗೆ 1 ಲೋಟದಷ್ಟು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ. ಇದನ್ನು ಸಣ್ಣ ಉರಿಲಿ ಹುರಿತಾ ಹೋಗಬೇಕು. ಅಂದರೆ ಈ ಕೊಬ್ಬರಿ ಈಗ ಸ್ವಲ್ಪ ಹಸಿ ಇದ್ದಂಗೆ ಇರುತ್ತಲ್ಲ, ಗೊತ್ತಾಗುತ್ತೆ. ಕೊಬ್ಬರಿ ಸ್ವಲ್ಪ ಗರಿ ಗರಿಯಾಗಿದೆ. ಇದಕ್ಕೆ ನಾನು 1 ಮುಷ್ಟಿಯಷ್ಟು ಕರಿಬೇವನ್ನು ಹೆಸಳನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೆ, ಹಾಕೋಣ. ಹಾಗೆ ಇಲ್ಲಿ ಖಾರಕ್ಕೆ ನಾನು ಒಣಮೆಣಸು ಹಾಕಿದ್ದೀನಿ. ಅಂದರೆ ತುಂಬ ಖಾರನೂ ಇರಬಾರ್ದು, ತುಂಬ ಸಪ್ಪೆನೂ ಇರಬಾರ್ದು. ಒಣಮೆಣಸು ನೋಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆ ಹುಣಸೆ ಹಣ್ಣು ಇಟ್ಕೊಂಡಿದ್ದೆ, ಒಂದು 2 ಸ್ಪೂನ್ ಆಗೋಷ್ಟು. ಅದನ್ನು ಹೆಸಳನ್ನು ತೆಳ್ಳಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಪರಿಮಳ ಕೊತ್ತಂಬರಿದು ಬರಬೇಕು, ಹಸಿ ಕೊತ್ತಂಬರಿ 2 ಸ್ಪೂನ್ ಹಾಕಿದ್ದೀನಿ. ಹಾಗೆ ಪರಿಮಳಕ್ಕೆ ಇಂಗು ಚೆನ್ನಾಗಿ ಹಾಕಬೇಕು. ಒಂದು 1/4 ಸ್ಪೂನಷ್ಟು ಹಾಕೋಣ. ಒಂದು 2 ಸ್ಪೂನಷ್ಟು ಹಾಕ್ತೀನಿ ಕಲ್ಲುಪ್ಪು. ಹಾಗೆ ಸ್ವಲ್ಪ ಬೆಲ್ಲ ಹಾಕಿದರೆ ಅದು ಟೇಸ್ಟ್ ಆಗೋದು. ಅಂದರೆ ಉಂಡೆ ಬೆಲ್ಲನ ಕಟ್ ಮಾಡಿ ಹಾಕಿದ್ರು ಆಗುತ್ತೆ. ನಾನಿಲ್ಲಿ ಪುಡಿ ಬೆಲ್ಲ ಒಂದು 2 ಸ್ಪೂನಷ್ಟು. ಒಣಮೆಣಸು ಹಾಕಲಿಲ್ಲ ಅಂದರೆ ಅಚ್ಚ ಖಾರ ಪುಡಿ ಹಾಕಿದ್ರು ಆಗುತ್ತೆ, ಅಥವಾ ಒಣಮೆಣಸು ಸ್ವಲ್ಪ ಅಚ್ಚ ಖಾರ ಪುಡಿ ಸ್ವಲ್ಪ ಹಾಕಿದ್ರು ಆಗುತ್ತೆ. ನಾನಿಲ್ಲಿ ಪರಿಮಳ ಮತ್ತು ಒಂಥರ ಟೇಸ್ಟ್ ಕೊಡುತ್ತೆ 1/4 ಸ್ಪೂನಷ್ಟು ಅಚ್ಚ ಖಾರ ಪುಡಿ ಹಾಕ್ತೀನಿ. ಮಿಕ್ಸಿ ಜಾರಿಗೆ ನಾನು ಹುರಿದಿರುವ ಕೊಬ್ಬರಿ ಮತ್ತು ಮಸಾಲೆನ ಹಾಕಿಟ್ಕೊಂಡಿದ್ದೀನಿ. ಇದನ್ನು ತುಂಬ ನಯಸ್ಸಾಗಿ ಮಾಡಬಾರ್ದು. ಸಾಂಬಾರು ಪುಡಿ ಮಾಡ್ತೀವಲ್ಲ ಆ ಥರ ಇರಬೇಕು ನೋಡಿ. ಈ ಥರ ಪುಡಿ ಆಗಬೇಕು. ಈಗ ಜಾರಿಗೆ ಪುನಃ ಅವಲಕ್ಕಿ ಹಾಕಿಟ್ಕೊಂಡಿದ್ದೀನಿ. ಅವಲಕ್ಕಿನ ಉಪ್ಪಿಟ್ಟಿನ ರವೆ ಬರುತ್ತಲ್ಲ ಅಷ್ಟು ಪುಡಿ ಮಾಡಬೇಕು. ಈಗ ಒಂದು ಕಡೆ ಅವಲಕ್ಕಿ ಪುಡಿ ಮಾಡಿದ್ದೀನಿ, ಇನ್ನೊಂದು ಕಡೆ ಕೊಬ್ಬರಿ ಪುಡಿ ಮಾಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಇದಕ್ಕೆ ಒಗ್ಗರಣೆ ರೆಡಿ ಮಾಡೋಣ. ನೋಡಿ, ಇಷ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು. ನಾನಿಲ್ಲಿ ದೊಡ್ಡ ಸೋಟಲ್ಲಿ 1 ಸೋಟ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಮಾತ್ರ ನಾನು ಕೊಬ್ಬರಿ ಎಣ್ಣೆ ತೊಗೊಳಲ್ಲ. ಗೋಲ್ಡ್ ವಿನ್ನರೋ ಅಥವಾ ನೀವು ಅದು ಬಿಟ್ಟು ಬೇರೆ ಯಾವ ಎಣ್ಣೆ ಉಪಯೋಗಿಸ್ತೀರೋ ಅದು ಹಾಕಿ. ಅದ್ರ ಜೊತೆಗೆ ತುಪ್ಪ ಹಾಕಬೇಕು. ತುಪ್ಪ ಹಾಕಿದ್ರೆ ಅದಕ್ಕೊಂದು ಸ್ಪೆಷಲ್ ಟೇಸ್ಟು. ಶೇಂಗಾ ಹಾಕೋಣ, ಒಂದು 4 ರಿಂದ 5 ಸ್ಪೂನ್ ಆಗೋಷ್ಟು. ಅದ್ರ ಜೊತೆಗೆ ಕಡಲೆಬೇಳೆ ಹಾಕಿದ್ರು ಟೇಸ್ಟು, ಒಂದು 2 ಸ್ಪೂನ್ ಹಾಕ್ತೀವಿ. ಹಾಗೆ ಕರಿಬೇವಿನ ಹೆಸಳನ್ನು ಹಾಕೋಣ. ಇದ್ರ ಜೊತೆ ಅರಿಶಿನ ಹಾಕೋಣ, ಒಂದು 1/4 ಸ್ಪೂನಷ್ಟು. ಉದ್ದಿನಬೇಳೆ ಒಂದು 1/2 ಸ್ಪೂನ್. ಈಗ ಚೆನ್ನಾಗಿ ಫ್ರೈ ಆಗಬೇಕು. ಪರಿಮಳಕ್ಕೆ ಇಂಗು, ಮಸಾಲೆಗೂ ಹಾಕಿದ್ದೀನಿ, ಇಲ್ಲೂ ಹಾಕಬೇಕು. ಹಾಗೆ ಒಂದು 1/2 ಸ್ಪೂನಷ್ಟು ಕರಿಬೇವಿನ ಪುಡಿ ಹಾಕ್ತೀನಿ. ನಾನಿದು ಕರಿಬೇವನ್ನು ತಗೊಂಡು ಬಿಸಿ ಮಾಡಿ, ಅಂದರೆ ಚೆನ್ನಾಗಿ ಗರಂ ಮಾಡಿ ಬಾಣಲೆಯಲ್ಲಿ ಅದನ್ನು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ಯಾವ್ಯಾವ ಅಡುಗೆ ಬೇಕೋ ಅದಕ್ಕೆಲ್ಲ ಈಗ ಹಾಕ್ತೀನಿ. ಅದು ಈಗ 4 ರಿಂದ 5 ಸ್ಪೂನ್ ಆಗೋಷ್ಟು ಪುಟಾಣಿ ಅಥವಾ ಹುರ್ಗಡ್ಲೆ ಹಾಕೋಣ. ಹುರ್ಗಡ್ಲೆ ಪುಟಾಣಿ ಎಲ್ಲವೂ ಚೆನ್ನಾಗಿ ಫ್ರೈ ಆಗಬೇಕು. ಈಗ 1 ಸ್ಪೂನ್ ಆಗೋಷ್ಟು ಸಾಸಿವೆ ಕಾಳು ಹಾಕೋಣ. ಶೇಂಗಾ ಫ್ರೈ ಆಯಿತು. ಈಗ ಗ್ಯಾಸ್ ಆಫ್ ಮಾಡೋಣ, ಯಾಕಂದರೆ ಬಾಣಲೆ ಬಿಸಿಲಿ ಮತ್ತೊಂದು ಸ್ವಲ್ಪ ಫ್ರೈ ಆಗುತ್ತೆ. ಈಗ ಒಗ್ಗರಣೆ ಸ್ವಲ್ಪ ತಣ್ಣಗಾಗಿದೆ, ಅಂದರೆ ತುಂಬ ತಣ್ಣಗೂ ಆಗಬಾರ್ದು. ಈಗ ನೋಡಿ, ಕಲಸಿರುವ ಅವಲಕ್ಕಿ ಮಸಾಲೆ ಇದೆಯಲ್ಲ ಅದನ್ನೆಲ್ಲ ಈ ಬಾಣಲೆಗೆ ಹಾಕೋಣ. ಈ ಕುಟ್ಟವಲಕ್ಕಿನ ಲಾಸ್ಟಿಗೆ ಕೈಯಲ್ಲೇ ಮಿಕ್ಸ್ ಮಾಡಬೇಕು, ಯಾಕಂದರೆ ಕೈ ರುಚಿ ಇನ್ನಷ್ಟು ಇದಕ್ಕೆ ಸೇರಿ ಇನ್ನೂ ರುಚಿ ಜಾಸ್ತಿ ಆಗುತ್ತೆ. ಕುಟ್ಟವಲಕ್ಕಿ ರೆಡಿ ಆಯಿತು. ನಾವು ಇದನ್ನು ಸ್ಟೋರ್ ಮಾಡೋದು ಹೇಗೆ ಅಂದರೆ 2 ಬಾಕ್ಸ್ ಇಟ್ಕೊಬೇಕು. ಒಂದು ಬಾಕ್ಸಲ್ಲಿ ಡೈಲಿ ಯೂಸಿಗೆ, ಇನ್ನೊಂದು ಬಾಕ್ಸನ್ನ ಹಾಗೆ ತೆಗೆದಿಡೋದು. ಆವಾಗ ಕುಟ್ಟವಲಕ್ಕಿ ಅದ್ರ ಪರಿಮಳ ಎಲ್ಲ ಹೋಗೋದೇ ಇಲ್ಲ. ಹಾಗೆ ಏರ್ ಟೈಟ್ ಇರೋ ಬಾಕ್ಸ್ ಆಗಿರಬೇಕು. ನೋಡಿದ್ರಲ್ಲ, ರುಚಿಯಾದ ಕುಟ್ಟವಲಕ್ಕಿನ ಹೇಗೆ ಮಾಡ್ಬೋದು ಅಂತ. ನೀವು ಒಮ್ಮೆ ಟ್ರೈ ಮಾಡಿ, ಇದ್ರ ರುಚಿ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಧನ್ಯವಾದಗಳು.